ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ 333 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಈ ಒಂದು 300 ರುಪೀಸ್ ಅಂದ್ರೆ 333 ರುಪೀಸ್ ನ ನೀವು ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಸೊ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 333 ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು. ನನ್ನ ಹತ್ರ ಏನ್ ರೀಡಿಂಗ್ ನ ತಗೋತೀರಾ ಈ ಒಂದು 333 ರುಪೀಸ್ಗೆ ಫೋನ್ ಕಾಲ್ ಮುಖಾಂತರ ನಿಮ್ಗೆ ರೀಡಿಂಗ್ ಸಿಗುತ್ತೆ. ಈ ಒಂದು 333 ಆಫರ್ ಈ ಒಂದು ಮಂತ್ ವರ್ಗೂ ಮಾತ್ರ ಇರುತ್ತೆ. ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಸೊ ನಿಮ್ಮ ಮಾಜಿ ಪ್ರೇಮಿ, ನಿಮ್ಮ ಎಕ್ಸ್ ಪರ್ಸನ್ ಅಥವಾ ಡಿವೋರ್ಸ್ ಆಗಿದೆ, ಸೊ ಬ್ರೇಕಪ್ ಆಗಿದೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು. ಸೊ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರ ಈ ಒಂದು ಮೊಮೆಂಟ್ ಅಲ್ಲಿ, ಈ ಒಂದು ಕರೆಂಟ್ ಸಿಚುಯೇಷನ್ ಅಲ್ಲಿ ಅವರ ಜೀವನದಲ್ಲಿ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದಾರ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ಯಾರೆಲ್ಲ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದಾರಾ, ನಿಮ್ ಬಗ್ಗೆ ಯೋಚನೆ ಮಾಡ್ತಿದಾರಾ ಅನ್ನೋದನ್ನ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಕ್ವೀನ್ ಆಫ್ ವಾಂಡ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಒಂದು ವಿಡಿಯೋನ ನೋಡ್ತಾ ಇದ್ರ, ಬಾಟಮ್ ಆಫ್ ದಿ ಕಾರ್ಡ್ ಕ್ವೀನ್ ಆಫ್ ವಾಂಡ್ಸ್ ಇದೆ, ಅಂಡ್ 2 ಆಫ್ ವಾಂಡ್ಸ್ ಇದೆ, ಅಂಡ್ ಪೆಂಟಿಕಲ್ಸ್ ಇದೆ, 2 ಆಫ್ ಸೋರ್ಡ್ಸ್, 9 ಆಫ್ ಪೆಂಟಿಕಲ್, ಅಂಡ್ ಫೂಲ್ ಕಾರ್ಡ್ ಇದೆ. ಓಕೆ ಓಕೆ ಗೈಸ್, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ನಿಮ್ಮ ಮಾಜಿ ಪ್ರೇಮಿ ಈ ಒಂದು ಮೊಮೆಂಟ್ ಅಲ್ಲಿ ಅವರ ಜೀವನದಲ್ಲಿ ಅವರು ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದಾರ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಅಂದ್ರೆ ಡೆಫಿನೆಟ್ಲಿ ಹೌದು. ನಿಮ್ಮ ಮಾಜಿ ಪ್ರೇಮಿ ಈ ಒಂದು ಮೊಮೆಂಟ್ ಅಲ್ಲಿ, ಈ ಒಂದು ಸಮಯದಲ್ಲಿ, ಈ ಒಂದು ಸಿಚುಯೇಷನ್ ಅಲ್ಲಿ ಅವರು ನಿಮ್ಮ ಜೀವನದಲ್ಲಿ ಇರಬೇಕಾಗಿತ್ತು ಅನ್ನೋದ್ರ ಬಗ್ಗೆ ತುಂಬಾನೇ ಕೊರಗ್ತಾ ಇದಾರೆ, ಯೋಚನೆ ಮಾಡ್ತಿದ್ದಾರೆ. ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದಾರೆ. ನೀವು ಅವ್ರನ್ನ ಎಷ್ಟು ಇಷ್ಟಪಡ್ತಾ ಇದ್ರಿ ಅಥವಾ ನೀವು ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರಿ. ಆಕ್ಚುಲಿ ಒಂದು ವ್ಯಕ್ತಿ ಜೀವನದಲ್ಲಿ ಇವಾಗ ಯಾವ್ದು ಕೂಡ ಸರಿಯಾಗಿ ನಡೀತಾ ಇಲ್ಲ, ಎಲ್ಲಾನು ಕೂಡ ಇವ್ರು ಅನ್ಕೊಂಡಿದ್ದೆ ಒಂದು, ಅವ್ರ ಜೀವನದಲ್ಲಿ ಇನ್ನೊಂದೇ ಆಗ್ತಿರೋದೇ ಒಂದು ಅನ್ನೋ ರೀತಿನಲ್ಲಿ ತುಂಬಾ ನೆಗೆಟಿವ್ ಆಗಿ ಅವ್ರ ಯೋಚನೆ ನಡೀತಾ ಇದೆ ಅವರ ಜೀವನದಲ್ಲಿ. ಸೊ 2 ಆಫ್ ಸೋರ್ಸ್ ಇದೆ. ದಿಸ್ ಪರ್ಸನ್ ಫೀಲ್ ವೆರಿ ಅಪ್ಸೆಟ್ ಅಟ್ ದಿಸ್ ಮೊಮೆಂಟ್. ಅವ್ರ ಜೀವನದಲ್ಲಿ ಯಾವ ಸ್ಟೆಪ್ ತಗೋಬೇಕು, ಯಾವ ಡಿಸಿಷನ್ಸ್ ತಗೋಬೇಕು ಅಂತ ಏನು ಗೊತ್ತಾಗ್ತಾ ಇಲ್ಲ. ಸುಮ್ನೆ ಒಂದ್ ಕಡೆ ಕುತ್ಕೊಂಡ್ಬಿಟ್ಟಿದ್ದಾರೆ, ಬ್ಲೈಂಡ್ ಫೋಲ್ಡ್ ಆಗ್ತಾ ಇದೆ ಅವರ ಜೀವನದಲ್ಲಿ, ತುಂಬಾ ಬ್ಲಾಂಕ್ ಆಗ್ತಿದ್ದಾರೆ. ಸೊ ನಥಿಂಗ್ ಕೆನಾಟ್ ಬಿ ಡನ್ ಈ ರೀತಿ ಅವ್ರಿಗೆ ಅನಿಸ್ತಾ ಇದೆ. ಯಾಕೆ ನನ್ನ ಜೀವನದಲ್ಲಿ ಏನು ನಡೀತಾ ಇಲ್ಲ, ಎಲ್ಲಾ ಕಡೆಯಿಂದನೂ ಹೊಡೆತ ಬೀಳ್ತಾ ಇದೆ, ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ನಡೀತಾ ಇದೆ. ಸೊ ಇದೆಲ್ಲಾನು ಕೂಡ ನಡೀತಾ ಇರುವಾಗ ಈ ಒಂದು ವ್ಯಕ್ತಿಗೆ ನಿಮ್ಮ ಮನಸ್ಥಿತಿನ ಅರ್ಥ ಮಾಡ್ಕೊಳಕ್ಕೆ ಆ ಸಮಯದಲ್ಲಿ ಆಗಿರ್ಲಿಲ್ಲ. ಬಟ್ ಇವಾಗ ಒಂದ್ ವ್ಯಕ್ತಿಗೆ ನಿಮ್ಮ ಮನಸ್ಥಿತಿ, ನಿಮ್ಮ ಪ್ರೀತಿ, ನಿಮ್ಮ ಒಂದು ಪ್ರೀತಿ ವ್ಯಾಲ್ಯೂ, ಸಂಬಂಧದ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ. ಸೊ ಇವಾಗ ನಿಮ್ಮ ಹತ್ರ ಬಂದು ಸಾರಿ ಕೇಳಬೇಕು, ಒಂದು ಕ್ಷಮೆ ಕೇಳಬೇಕು, ಒಂದು ಫರ್ಗಿವ್ನೆಸ್ ನಿಮ್ ಕಡೆಯಿಂದ ಅವ್ರಿಗೆ ಸಿಗಬೇಕು ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಅಂದ್ರೆ ಇವತ್ತು ಅವ್ರ ಜೀವನದಲ್ಲಿ ಏನ್ ನಡೀತಾ ಇದೆ ಅದೆಲ್ಲದಕ್ಕೂ ಅವ್ರು ಮಾಡಿರುವಂತ ಕರ್ಮ ಅಂತ ಅವರು ಬಿಲೀವ್ ಮಾಡ್ತಾರೆ. ಸೊ ಎಲ್ಲ ಒಂದು ಕಡೆ ಅವ್ರಿಗೆ ನಿಮಗೆ ತುಂಬಾ ಅವಮಾನ ಮಾಡಿದೀನಿ, ನೋವು ಕೊಟ್ಟಿದ್ದೀನಿ, ಪೇನ್ ಮಾಡಿದೀನಿ, ನೀವ್ ಹಾಕಿರೋ ಪ್ರತಿಯೊಂದು ಕಣ್ಣೀರಿಗೂ ಈ ಒಂದು ವ್ಯಕ್ತಿನೇ ಕಾರಣ ಆಗಿದ್ದಾರೆ. ಹಾಗಾಗಿ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಅವ್ರಿಗೆ ಅದು ಅರ್ಥ ಆಗ್ತಾ ಇದೆ. ಸೊ ಈ ಒಂದು ವ್ಯಕ್ತಿ ಹತ್ರ ಹೋಗಿ ಸಾರಿ ಕೇಳಬೇಕು, ಕ್ಷಮೆ ಕೇಳಬೇಕು, ಮನಸ್ಪೂರ್ವಕವಾಗಿ, ಹೃದಯ ಪೂರ್ವಕವಾಗಿ. ಸೊ ನನ್ನ ಕ್ಷಮಿಸ್ಬಿಡಿ, ನನ್ನ ಜೀವನದಲ್ಲಿ ನಿಮ್ಮನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ನಂಗೆ ಇರ್ಲಿಲ್ಲ ಅಂತ ಹೇಳ್ಕೊಬೇಕು ಅಂತೆಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ. ಬಟ್ ನಿಮ್ಮನ್ನ ರೀಚ್ ಔಟ್ ಮಾಡೋದಕ್ಕೆ ಈ ಒಂದು ವ್ಯಕ್ತಿಗೆ ಧೈರ್ಯ ಇಲ್ಲ. ಯಾಕೆಂತಂದ್ರೆ ನೀವ್ ಕೇಳುವಂತ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರಗಳು ಇಲ್ಲ ಅಂತ ಬರ್ತಾ ಇದೆ. ಸೊ 9 ಆಫ್ ಪೆಂಟಿಕಲ್ಸ್ ಇದೆ. ದಿಸ್ ಪರ್ಸನ್ ಇಸ್ ಆಕ್ಚುಲಿ ಕ್ರೇವಿಂಗ್ ಫಾರ್ ಯುವರ್ ಲವ್. ನಿಮ್ಮ ಪ್ರೀತಿ ಅವ್ರಿಗೆ ಬೇಕು, ಬಟ್ ಇವಾಗ ಪ್ರೀತಿನ ನಂಗೆ ಕೊಡಿ ಅಂತ ಕೇಳೋದಕ್ಕೂ ಈ ಒಂದು ವ್ಯಕ್ತಿ ಅದನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಂಡ್ ಫುಲ್ ಕಾರ್ಡ್ ಇದೆ. ಒಂದು ಚಾನ್ಸ್ ಬೇಕಾಗಿದೆ ಒಂದು ವ್ಯಕ್ತಿಗೆ, ಒಂದು ರಿಸ್ಟಾರ್ಟ್ ಮಾಡಕ್ಕೆ ಅವರ ಜೀವನವನ್ನ ನಿಮ್ಮ ಜೊತೆಗೆ, ರಿಕನ್ಸಿಲೇಷನ್, ರಿಯೂನಿಯನ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಬಟ್ ಅದು ಸಾಧ್ಯ ಇಲ್ಲ ಅನ್ನೋದು ಕೂಡ ಇವ್ರಿಗೆ ಅರ್ಥ ಆಗ್ತಾ ಇದೆ. ಯಾಕೆ ಅಂತ ಅಂದ್ರೆ ನೀವು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದೀರಾ, ಎತ್ತರದ ಸ್ಥಾನದಲ್ಲಿ ಇದ್ದೀರಾ. ಸೊ ಇವಾಗ ಹೋಗ್ಬಿಟ್ಟು ನಾನು ನಿನ್ನ ಪ್ರೀತಿ ಮಾಡ್ತೀನಿ, ನನ್ನ ಜೊತೆಗೆ ನೀನ್ ಇರ್ತೀಯ ಅಂತ ಕೇಳ್ಬೇಕು ಅಂತ ಅಂದ್ರೆ ಅವರು ಅದನ್ನ ಉಳಿಸ್ಕೊಂಡಿಲ್ಲ ಅನ್ನೋದು ಅವರ ಮನಸ್ಥಿತಿಗೆ ಬಂದಿದೆ, ಅವರ ಯೋಚನೆಗಳಿಗೆ ಬಂದಿದೆ. ಸೊ ಐ ಫೀಲ್ ವೆರಿ ಮಚ್ ಕಂಪ್ಲೀಟ್ಲಿ ಲಾಸ್ಟ್ ದಿಸ್ ಪರ್ಸನ್ ಅಂತ ಅವ್ರಿಗೆ ಅನಿಸ್ತಾ ಇದೆ. ಅಂಡ್ ಈ ಒಂದು ಜೀವನದಲ್ಲಿ ಅವ್ರಿಗೆ ಏನ್ ಅನಿಸ್ತಾ ಇದೆ ಅಂತ ಅಂದ್ರೆ, ಈ ಜೀವನವನ್ನೇ ಬೇಡ ಬಿಡು,
ಈ ರೀತಿ ಅವ್ರಿಗೆ ಅನಿಸ್ತಾ ಇದೆ. ಬಟ್ ಅವರ ಜೀವನದಲ್ಲಿ ತುಂಬಾ 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 ಒಂದು ಪಾಠನ ಕಲಿತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ಲರ್ನಿಂಗ್ ಫೇಸ್ ಅಲ್ಲಿ ಇದ್ದಾರೆ, ಕರ್ಮದ ಫೇಸ್ ಅಲ್ಲಿ ಇದ್ದಾರೆ, ಕರ್ಮ ಅವ್ರಿಗೆ ಸಿಗ್ತಾ ಇದೆ, ಕರ್ಮ ಅನುಭವಿಸ್ತಾ ಇದ್ದಾರೆ. ಸೊ ದೇ ಆರ್ ನಾಟ್ ಸೋ ಹ್ಯಾಪಿ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಸೊ ದೇ ಆರ್ ರಿಯಲಿ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ. ಸೊ 2 of Wands ಇದೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾನೇ ನಿಮ್ಮ ಬಗ್ಗೆ ಮಿಸ್ ಮಾಡ್ಕೋತಾ ಇದ್ದಾರೆ. ಸೊ ಈ ಒಂದು ವ್ಯಕ್ತಿಗೆ ಚಾನ್ಸಸ್ ಇತ್ತು ನಿಮ್ಮ ಹತ್ರ ಬರೋದಿಕ್ಕೆ, ಈ ಚಾನ್ಸಸ್ ನ ಅವರು ಯುಟಿಲೈಸ್ ಮಾಡ್ಕೊಂಡಿಲ್ಲ. ಸೊ ಮೇ ಬಿ ನೀವು ಇದೆಲ್ಲ ಆದ್ಮೇಲೆನೂ ಕೂಡ ಈ ಒಂದು ವ್ಯಕ್ತಿನ ಕಮ್ಯುನಿಕೇಟ್ ಮಾಡಕ್ ನೋಡಿದಿರಾ, ಮೆಸೇಜ್ ಮಾಡಕ್ಕೆ ನೀವು ಟ್ರೈ ಮಾಡಿದ್ರು ಕೂಡ ಈ ಒಂದು ವ್ಯಕ್ತಿ ಅದಕ್ಕೆ ಸರಿಯಾಗಿ ರೆಸ್ಪಾಂಡ್ ಮಾಡಿರ್ಲಿಲ್ಲ. ಸೊ ಇವಾಗ ಈ ಒಂದು ವ್ಯಕ್ತಿಗೆ ಅನ್ಸ್ತಾ ಇದೆ, ಅವತ್ತು ನಾನು ದುಡುಕಿ ನಿರ್ಧಾರ ತಗೊಂಡೆ, ಬಟ್ ನಂಗೆ ತುಂಬಾನೇ ಅವಕಾಶಗಳು ಈ ಒಂದು ಜೀವನದಲ್ಲಿ, ಈ ಒಂದು ಸಂಬಂಧದಲ್ಲಿ ನನಗೆ ಸಿಕ್ತಿತ್ತು, ಬಟ್ ಅದನ್ನು ಕೂಡ ನಾನು ಈ ಒಂದು ವ್ಯಕ್ತಿಯ ಮೇಲೆ ನಾನು ಖರ್ಚು ಮಾಡಿಲ್ಲ. ಸೊ ಇವತ್ತು ನಾನು ಅವ್ರನ್ನ ಕಳ್ಕೊಂಡ್ಬಿಟ್ಟಿದೀನಿ, ಶಾಶ್ವತವಾಗಿ ಇವರು ನನ್ನಿಂದ ದೂರ ಆಗ್ಬಿಟ್ಟಿದ್ದಾರೆ, ನನ್ನ ಜೀವನದಲ್ಲಿ ಯಾವ್ದು ಇನ್ ಸರಿ ಹೋಗಲ್ಲ, ಸೊ ನನ್ನ ಜೀವನದಲ್ಲಿ ಯಾವ್ದು ಮ್ಯಾಜಿಕ್ ಆಗಲ್ಲ, ಮಿರಾಕಲ್ ಆಗಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ. ಸೊ ಕಿಂಗ್ ಆಫ್ ಪೆಂಟಿಕಲ್ ಕಾರ್ಡ್ ಇದೆ. ಸೊ ಕಿಂಗ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಇರೋದ್ರಿಂದ ನಾನೇನ್ ಹೇಳ್ಬಹುದು, ಇವರ ಜೀವನದಲ್ಲಿ ಏನೂ ಕೂಡ ನಡೀತಾ ಇಲ್ಲ. ಸೊ ತುಂಬಾನೇ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾನೇ ಹೆಂಗಾಗ್ಬಿಟ್ಟಿದ್ರೆ ದೇ ಫೀಲ್ ವೆರಿ ಹರ್ಟ್, ಪೇನ್, ಅಂಡ್ ಇನ್ ದ ಸೇಮ್ ಟೈಮ್ ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ, ಫೈನಾನ್ಷಿಯಲಿ ಬರ್ಡನ್ ಆಗಿದ್ದಾರೆ, ತುಂಬಾ ಕಮಿಟ್ಮೆಂಟ್ಸ್ ಇದೆ, ಸಾಲಗಳು ಜಾಸ್ತಿ ಮಾಡ್ಕೊಂಡಿರ್ಬೋದು, ಅಥವಾ ಯಾರ ಹತ್ರ ಇವ್ರು ಸಾಲ ತಗೊಂಡಿದ್ದಾರೆ ಅವ್ರಿಗೆ ಹೇಳ್ತಿರ್ಬೋದು ಆದಷ್ಟು ಬೇಗ ನನಗೆ ಸಾಲ ತೀರ್ಸ್ಕೊಳಪ್ಪ ನೀನು ಅಂತ. ಸೊ ಇದೆಲ್ಲಾನು ಕೂಡ ಅವ್ರ ಲೈಫ್ ಅಲ್ಲಿ ನಡೀತಾ ಇದೆ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಿದೆ, ಅಥವಾ ಫ್ಯಾಮಿಲಿನೂ ಕೂಡ ಅವ್ರಿಗೆ ಸರಿಯಾಗಿ ಸಪೋರ್ಟ್ ಮಾಡ್ತಾ ಇಲ್ಲ, ಹೆಲ್ಪ್ ಮಾಡ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದಾಗೆಲ್ಲ ನನ್ನ ಜೀವನದಲ್ಲಿ ನನ್ನ ವ್ಯಕ್ತಿ ಎಷ್ಟು ಮಟ್ಟಿಗೆ ನಂಗೆ ಸಹಾಯ ಮಾಡ್ತಾ ಇದ್ರು, ಎಷ್ಟು ಮಟ್ಟಿಗೆ ಆ ಒಂದು ವ್ಯಕ್ತಿ ನನ್ನ ಚೆನ್ನಾಗಿ ನೋಡ್ಕೋತಾ ಇದ್ರು, ಆ ಒಂದು ವ್ಯಕ್ತಿನ ಬಿಟ್ಟು ನಾನು ಯಾಕೆ ಬಂದೆ ಅನ್ನೋದೇ ಒಂದು ಕ್ವೆಶ್ಚನ್ ಮಾರ್ಕ್ ನಡೀತಾ ಇದೆ ಅವರ ಜೀವನದಲ್ಲಿ. ಯಾವ ಆಂಗಲ್ ಅಲ್ಲಿ ನೋಡಿದ್ರು ಒಂದು ಸರಿಯಾದ ಒಂದು ರೀಸನ್ ಸಿಗ್ತಾ ಇಲ್ಲ, ನಿಮ್ಮ ವ್ಯಕ್ತಿ ನಿಮ್ಮನ್ನ ಏನಕ್ಕೆ ಬಿಟ್ರು ಅಂತ. ಸೊ ನಿಮ್ಗೂ ಕೂಡ ಆ ರೀಸನ್ ಈಗ್ಲೂ ಕೂಡ ಗೊತ್ತಿಲ್ಲ, ಬಟ್ ಇವ್ರಿಗೂ ಕೂಡ ಆ ರೀಸನ್ ನಾನು ಯಾಕೆ ಬಿಟ್ಟೆ, ಏನಕ್ಕೆ ನಾನು ಈ ಒಂದು ವ್ಯಕ್ತಿನ ಕಳ್ಕೊಂಡೆ ಅನ್ನೋ ಯೋಚನೆಗಳಲ್ಲಿ ಒಂದು ವ್ಯಕ್ತಿ ಇದ್ದಾರೆ. ಬಟ್ ದಿಸ್ ಪರ್ಸನ್ ಫೀಲ್ ಸಮಥಿಂಗ್ ಲೈಕ್ ನೆಗೆಟಿವ್. ಅವರ ಜೀವನದಲ್ಲಿ ಅವರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಸೊ ನನ್ನ ಜೀವನ ಇದ್ದಲ್ಲಿ ಎಲ್ಲ ನಾನು ಕಳ್ಕೊಂಡ್ಬಿಟ್ಟೆ ಅಂತ. ಅಂಡ್ ಈ ಒಂದು ವ್ಯಕ್ತಿಗೆ ಯಾವ ರೀತಿನಲ್ಲಿ ಫೀಲ್ ಆಗ್ತಿದೆ ಅಂತ ಅಂದ್ರೆ, ಒಂದೇ ಒಂದು ಚಾನ್ಸ್ ಸಿಗಬಹುದಾ ಜೀವನದಲ್ಲಿ ಮತ್ತೆ ನನ್ನ ಜೀವನ ಸೃಷ್ಟಿ ಮಾಡ್ಕೊಳ್ಳೋದಿಕ್ಕೆ ಅಂತ ಯೋಚನೆ ಮಾಡ್ತಿದ್ದಾರೆ. ಅಂಡ್ ಈ ಒಂದು ವ್ಯಕ್ತಿಗೆ ನಿಮ್ಮ ಕ್ಷಮೆ ಬೇಕು. ನೀವು ಕ್ಷಮಿಸಿದ್ರೆ ಆ ಒಂದು ವ್ಯಕ್ತಿ ಜೀವನದಲ್ಲಿ ಏನೋ ಒಂದು ಒಳ್ಳೆ ನಡಿಬಹುದು. ಸೊ ದೇವರಿದ್ದಾನೆ. ಇವತ್ತು ಅವರು ದೇವರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಕರ್ಮದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅವತ್ತು ನೀವು ಅವ್ರಿಗೆ ಚಾನ್ಸ್ ಕೊಡುವಾಗ, ಅಥವಾ ನಿಮ್ಮ ಹತ್ರ ಅವರು ಲೈಕ್ ಏನೂ ಕೂಡ ಸರಿಯಾಗಿ ಮನ್ಸ್ ಬಿಚ್ಚಿ ಮಾತಾಡಿಲ್ಲ, ಬ್ರೇಕಪ್ ಆದಾಗ ಸುಮ್ಮನೆ ನನಗೆ ನೀನ್ ಬೇಡ ಅಂತ ಬ್ಲಾಕ್ ಮಾಡಿದ್ರು, ಇಗ್ನೋರ್ ಮಾಡಿದ್ರು, ಅವಾಯ್ಡ್ ಮಾಡಿದ್ರು. ಅಂಡ್ ತುಂಬಾ ನಿಮ್ಗೆ ಕಣ್ಣೀರ್ ಹಾಕ್ಸಿದ್ದಾರೆ. ಕಣ್ಣೀರ್ ಎಲ್ಲಾನು ಕೂಡ ಅವ್ರಿಗೆ ಶಾಪ ತಟ್ಟಿ ಅವ್ರಿಗೆ ಜೀವನದಲ್ಲಿ ಎಲ್ಲಾ ಪಾಠಗಳು ಜೀವನ ಕಲಿಸ್ತಾ ಇದೆ. ಆದ್ರೂ ಕೂಡ ಇವರ ಜೀವನದಲ್ಲಿ ಏನೂ ಕೂಡ ನಡೀತಾ ಇಲ್ಲ. ಸೊ ತುಂಬಾನೇ ಒಂದು ಒದ್ದಾಟದಲ್ಲಿದ್ದಾರೆ. ಸೊ ಇವರ ಮೈಂಡ್ ಸೆಟ್ ಹೆಂಗಿದೆ ಅಂತ ಅಂದ್ರೆ, ದಿಸ್ ಪರ್ಸನ್ ಇಸ್ ವೆರಿ ಮಚ್ ಡಿಪ್ರೆಸ್ಡ್. ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಸ್ಟ್ರೆಸ್ ಅಲ್ಲಿ ಇದ್ದಾರೆ. ನೀವ್ ಅನ್ಕೋತಾ ಇದ್ದೀರಾ, ನನ್ನ ಜೀವನದಲ್ಲಿ ಏನ್ ನನ್ಗೆ ಮೋಸ ಮಾಡಿದಾರ, ಅವರೆಲ್ಲ ಚೆನ್ನಾಗೇ ಇದಾರಲ್ಲ, ಏನೋ ಅವ್ರು ನನ್ ಮುಂದೆ ಓಡಾಡ್ತಾನೆ ಇದಾರೆ ಖುಷಿಯಾಗಿ ಅಂತ ನೀವ್ ಅನ್ಕೋತಾ ಇರ್ಬೋದು. ಬಟ್ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ, ಯಾರ್ಯಾರ ಬ್ಯಾಟಲ್ಸ್ ಏನೇನಿದೆ ಅದೆಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನಾವ್ ನೋಡ್ಬೋದು, ಹೇಳ್ಬೋದು ಇವನ್ ಜೀವನದಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ ಬಿಡು, ಇವನ್ ಜೀವನ ಚೆನ್ನಾಗೇ ಇದೆ ಅಂತ. ಬಟ್ ಒಂದು ಸೈಡ್ ಸ್ಟೋರಿ ಮಾತ್ರ ನಮ್ಗೆ ಗೊತ್ತಿರುತ್ತೆ, ಇನ್ನೊಂದ್ ಸೈಡ್ ಸ್ಟೋರಿ ಏನಾಗಿರುತ್ತೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಹೆಂಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ರೆ, ನನ್ನ ಜೀವನದಲ್ಲಿ ಈ ಒಂದು ವ್ಯಕ್ತಿ ಸಿಕ್ಕಿದ್ದೇ ಒಂದು ನಿಧಿ ತರ, ಒಂದು ಬೆಸ್ಟ್ ಥಿಂಗ್ ನನ್ನ ಜೀವನದಲ್ಲಿ ನಾನು ಕಳ್ಕೊಂಡಿದ್ದೀನಿ. ಅದನ್ನ ಹೇಳ್ತಾರಲ್ಲ, ಜೊತೆಲಿದ್ದಾಗ ಪ್ರೀತಿ ವ್ಯಾಲ್ಯೂ ಗೊತ್ತಾಗಲ್ಲ, ಅವ್ರು ದೂರ ಹೋದ್ಮೇಲೆ ಅವರ ವ್ಯಾಲ್ಯೂ ಗೊತ್ತಾಗೋದು ಅಂತ. ಬಟ್ ಇವತ್ತು ನಿಮ್ಮ ಪಾರ್ಟ್ನರ್ ಅದನ್ನ ನೆನ್ಸ್ಕೊಂಡ್ ಕಣ್ಣೀರ್ ಹಾಕ್ತಿದ್ದಾರೆ, ನಿಮ್ಮ ಖುಷಿನ ನೋಡ್ಕೊಂಡ್ ಕಣ್ಣೀರ್ ಹಾಕ್ತಿದ್ದಾರೆ. ಸಮಥಿಂಗ್ ಈ ಒಂದು ವ್ಯಕ್ತಿ ಜೊತೆ ಇರೋದಕ್ಕೆ ನನ್ನ ಕೈಲಿ ಯೋಗ್ಯತೆನೇ ಇರ್ಲಿಲ್ವಾ, ಸೊ ನಾನ್ ಮಾಡ್ಕೊಂಡಿರುವಂತಹ ನನ್ನ ಕರ್ಮ ನಾನೇ ಅನುಭವಿಸ್ಬೇಕು, ಯಾರು ಕೂಡ ಅದನ್ನ ಅನುಭವಿಸಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅಂತ ಅನ್ಕೋತಾ ಇದ್ದಾರೆ. ಸೊ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದಾರೆ ನಿಮ್ಮನ್ನ ಅವರ ಜೀವನದಲ್ಲಿ.
ಅಂಡ್ ತುಂಬಾನೇ ಭಾವುಕರಾಗ್ತಿದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊಂಡು. ಸೊ ಎಮೋಷನಲ್ ಆಗಿ ಏನು ಪ್ರಯೋಜನ ಇಲ್ಲ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಸೊ ಏನೇ ಮಾಡಿದ್ರು ನನ್ನ ಜೀವನದಲ್ಲಿ ನಾನು ಏನ್ ಕಳ್ಕೊಂಡಿದ್ದೀನಿ ಅದು ಮಾತ್ರ ನಂಗೆ ಸಿಗೋದಿಲ್ಲ, ವಾಪಸ್ ಸಿಗೋದಿಲ್ಲ. ಸೊ ಅದ್ರ ಬಿಟ್ಟು ನನ್ನ ಜೀವನದಲ್ಲಿ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದಾರೆ. ಸೊ ಮನ್ಸಲ್ಲೇ ಹೃದಯದಲ್ಲೇ ನನ್ನ ಕ್ಷಮಿಸ್ಬಿಡಿ ಅಂತ ಅವರು ನಿಮ್ಮನ್ನ ಕೇಳ್ಕೊತಾ ಇರ್ಬೋದು. ಸೊ ಈ ಒಂದು ವ್ಯಕ್ತಿ ಜೀವನದಲ್ಲಿ ಒಂದು ದೇವರನ್ನ, ಒಂದು ದೇವತೆನ ಕಳ್ಕೊಂಡ್ಬಿಟ್ಟಿದೀನಿ, ಒಂದು ಜೀವನದಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ರು, ಒಂದು ಲೈಫ್ ನ ಕಟ್ಕೊಳ್ಳೋದಕ್ಕೆ ಒಂದು ದೇವರ ಅವಕಾಶ ಮಾಡಿಕೊಟ್ಟಿದ್ರು, ಬಟ್ ನನ್ನ ಜೀವನದಲ್ಲಿ ಯಾವ್ದೂ ಸರಿಯಾಗಿ ನಡೆದಿಲ್ಲ. ಸೊ ಇದಕ್ಕೆಲ್ಲದಕ್ಕೂ ನನ್ನ ಒಂದು ಅಹಂಕಾರ, ದುರಂಕಾರ, ಈಗೋನೇ ಕಾರಣ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಸೊ ಕರ್ಮದಲ್ಲಿ ಅವ್ರಿಗೆ ಕರ್ಮ ಸಿಕ್ಕಿದೆ, ಕರ್ಮದಲ್ಲಿ ಅವ್ರು ಅನುಭವಿಸ್ತಾ ಇದ್ದಾರೆ, ಪಶ್ಚಾತ್ತಾಪ ಆಗ್ತಾ ಇದೆ. ಸೊ ಇವತ್ತು ಪಶ್ಚಾತ್ತಾಪ ಆಗಿ ಏನು ಪ್ರಯೋಜನ ಇಲ್ಲ. ಯಾಕೆ ಅಂತ ಅಂದ್ರೆ ಕೆಟ್ಟ ಮೇಲೆ ಬುದ್ಧಿ ಬರೋದಕ್ಕಿಂತ ಜೊತೆಲಿ ಇದ್ದು ಅದನ್ನ ಏನ್ ಸರಿ ತಪ್ಪು ಅಂತ ಒಂದು ಸತಿ ನಾವೆಲ್ಲ ಯೋಚನೆ ಮಾಡಿದ್ರೆ ಯಾರು ಕೂಡ ಈ ತರ ಸಿಚುಯೇಷನ್ಗೆ ಬರೋದಿಕ್ ಆಗೋದಿಲ್ಲ. ಸೊ ನಿಮ್ದು ಏನ್ ಡಿಸಿಷನ್ ತಗೋತೀರಾ, ಡಿಸಿಷನ್ ನಿಂದ ಯಾರ್ಯಾರಿಗೆ ನೋವಾಗುತ್ತೆ ಅಥವಾ ನಿಮ್ ಜೀವನ ಚೆನ್ನಾಗಾಗತ್ತಾ, ಉದ್ಧಾರ ಆಗತ್ತಾ ಅಂತ ಒಂದು ಸತಿ ಯೋಚನೆ ಮಾಡಿ ಮೋಸ ಮಾಡಕ್ಕಿಂತ ಮುಂಚೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.